ಶಿವಾಯ ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿವಸ ದೇವಿ ಮಹಾತ್ಮೆಯ ಒಂದು ಗ್ರಂಥ ಅಥವಾ ಸಪ್ತಶತಿ ಏನು ನಾವು ಪಾರಾಯಣ ಮಾಡ್ತೀವಿ, ಆ ಪಾರಾಯಣ ಮಾಡ್ತಕ್ಕಂಥ ಒಂದು ವಿಧಿಯಲ್ಲಿ ಅದು ಹೆಚ್ಚು ಫಲಿತವನ್ನು ಕೊಡಬೇಕಾದ್ರೆ ನಾವು ಏನು ಮಾಡಬೇಕು? ದೇವಿ ಪಾರಾಯಣ ಮಾಡ್ತೀವಿ, ಆದರೆ ಫಲಿತ ಈಗಿನ ಒಂದು ಭಾಷೆಯಲ್ಲಿ ಹೇಳಬೇಕಂದ್ರೆ 100x, ಅಂದರೆ ಈಗೇನು ಒಂದು ಫಲಿತ ಕೊಡೋದು 100 ಪಟ್ಟು ಫಲಿತ ಕೊಡಬೇಕದು. ನಾವು ಪಾರಾಯಣ ಮಾಡಿದ್ದಾಗಲಿ ಜಪ ಮಾಡಿದ್ದಾಗಲಿ ಕೊಡಬೇಕಂದ್ರೆ ಏನು ಮಾಡಬೇಕು ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬಹಳಷ್ಟು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಇದು ಆ ಪರಮೇಶ್ವರನಿಂದ ಅನುಗ್ರಹ ಆಗಿರ್ತಕ್ಕಂಥದ್ದು. ಪರಮೇಶ್ವರನೇ ಆ ಪಾರ್ವತಿ ಹತ್ರ ಹೇಳಿರ್ತಕ್ಕಂಥ ರಹಸ್ಯವಾದ ಸ್ತೋತ್ರವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದೇ ಶ್ರೀ ಸಿದ್ಧಕುಂಜಿಕಾ ಸ್ತೋತ್ರ ಅಂತ. ಈ ಒಂದು ಕುಂಜಿಕಾ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೋ, ಯಾರು ಪಾರಾಯಣ ಮಾಡ್ತಾರೆ ಅಂದರೆ ಯಾರಿಗೆ ಶಿವನ ಅನುಗ್ರಹ, ಜಗನ್ಮಾತೆ ಅನುಗ್ರಹ ಇರ್ತದೆ ಮಾತ್ರ ಅವರಿಗೆ ಮಾತ್ರ ಇದು ಸಿದ್ಧ ಕುಂಜಿಕಾ ಪಾಠ ಇದೆ ಅನ್ನೋದು ಗೊತ್ತಾಗತ್ತೆ. ಅವ್ರ ಮುಂದೆ ಅದು ಪ್ರತ್ಯಕ್ಷ ಆಗತ್ತೆ. ಅಂಥ ಒಂದು ಸಿದ್ಧಕುಂಜಿಕಾ ಸ್ತೋತ್ರ, ಇದನ್ನು ಪಾರಾಯಣ ಮಾಡಿದ್ದನ್ನೇ ನಮ್ಮ ಸಪ್ತಶತಿ ಆಗಲಿ ದೇವಿ ಮಹಾತ್ಮೆ ಆಗಲಿ ಪೂರ್ಣ ಫಲ ಕೊಡುವಂತಹದ್ದು. ಹಾಗಾಗಿ ಇದನ್ನು ನಾನು ಇಲ್ಲಿ ನಿಮಗೆ ಕೊಡಲಿಕ್ಕೋಸ್ಕರ ನಾನು ಇಚ್ಛೆ ಮಾಡಿದ್ದೇನೆ. ಅದು ಅರ್ಥಸಹಿತವಾಗಿ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೆಚ್ಚು ಫಲ ಇರ್ತದೆ. ಕೇವಲ ಸ್ತೋತ್ರ ಮಾಡೋದರಿಂದ ಏನು ಫಲ ಇರೋದಕ್ಕಿಂತ ಅರ್ಥ ಮಾಡಿಕೊಂಡ್ರೆ ಅದರ ಫಲ ಹೆಚ್ಚು. ಯಾವಾಗಲೂ ಕೂಡ ಶಂಕರಾಚಾರ್ಯರು ಕೂಡ ಅದನ್ನ ಹೇಳ್ತಾರೆ, ವೀರ್ಯವತ್ತರಂ ಭವತಿ. ಯಾವಾಗ ಅರ್ಥ ಮಾಡ್ಕೊತೀವಿ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಸುಮ್ಮನೆ ಓದ್ತಾ ಇದ್ದೀವಿ ಅನ್ನೋದಕ್ಕಿಂತ ಅರ್ಥ ಮಾಡಿಕೊಂಡ್ರೆ ಅದರ ಶಕ್ತಿ ಹೆಚ್ಚಾಗುತ್ತೆ, ಅದರ ಫಲಿತ ಕೂಡ ನಮಗೆ ಹೆಚ್ಚಿಗೆ ಸಿಗುತ್ತೆ. ಆ ದೇವಿ ಮಹಾತ್ಮೆ ಏನು ಸಪ್ತಶತಿ ಏನು ಪಾರಾಯಣ ಮಾಡ್ತೀವಲ್ಲ, ಇದನ್ನು ಒಂದು ಸಲ ಮಾಡಿದರೆ ಸಪ್ತಶತಿ ಪಾರಾಯಣ ಮಾಡ್ದಂಗೆ ಈ ಒಂದು ಸ್ತೋತ್ರ ಮಾಡಿದರೆ ಅಂಥ ಒಂದು ಶಕ್ತಿ ಇರ್ತಕ್ಕಂಥ ಇದು ಅದ್ಭುತವಾದಂತಹ ಸ್ತೋತ್ರ, ರಹಸ್ಯವಾಗಿರ್ತಕ್ಕಂಥ ಸ್ತೋತ್ರ. ಇದು ಶ್ರೀ ಸಿದ್ಧಕುಂಜಿಕಾ ಸ್ತೋತ್ರಂ ಅಂತ ಇದು ಹೆಸರು. ಸಿದ್ಧಕುಂಜಿಕಾ ಅಂದರೆ ಕೀಲಿಕೈ, ಲಾಕ್. ಎಲ್ಲ ಮಂತ್ರಗಳಿಗೂ ಮಹಾತ್ಮರೇನು ಬರೆದಿರ್ತಾರೆ, ಮಂತ್ರಗಳನ್ನು ಲಾಕ್ ಮಾಡಿಟ್ಟಿರ್ತಾರೆ. ಅವು ಮಾಮೂಲಾಗಿ ಎಲ್ಲ ಕಡೆ ಕಾಣಿಸ್ತಾ ಇರ್ತವೆ, ಅವು ಓದಿದರೆ ಫಲ ಕೊಡೋದಿಲ್ಲ. ಆ ಲಾಕ್ ಓಪನ್ ಮಾಡಿದ್ರಷ್ಟೇ ಅದು ಫಲ ಕೊಡೋದು, ನೋಡೋಕ್ಕೆ ಮಾತ್ರ ಎಲ್ಲರಿಗೂ ಇರ್ತದೆ. ಹಾಗೆ ಕೆಲವು ಮಂತ್ರಗಳಿರ್ತವೆ, ಅವನ್ನ ಅನ್ಲಾಕ್ ಮಾಡ್ತಕ್ಕಂಥದ್ದು ಈ ಒಂದು ಸಿದ್ಧಕುಂಜಿಕಾ ಸ್ತೋತ್ರ. ಇದೊಂದು ವಿಶೇಷ. ಇದು ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೂ ಇದನ್ನೊಂದ್ಸಲಿ ಮಾಡಿದರೆ ಅದು ಈಸಿಯಾಗಿ ಓಪನ್ ಆಗಿ ಅದು ಫಲ ಕೊಡ್ತದೆ. ಕೆಲವೊಂದು ಮಂತ್ರಗಳನ್ನ ಲಾಕ್ ಮಾಡಿಟ್ಟಿರ್ತಾರೆ, ಹೊರಗೆ ಬಿಟ್ಟಿರ್ತಾರೆ, ಆದರೆ ಅವರು ಕೇಳ್ದೇ ಅವ್ರ ಉಪದೇಶ ತಗೊಳ್ದೇ ಅದು ಕೆಲಸನೇ ಮಾಡೋದಿಲ್ಲ. ಅದು ಅರ್ಥ. ಅದಕ್ಕೆ ಗುರು ಉಪದೇಶ ತಗೋಬೇಕನ್ನೋ ಉದ್ದೇಶ ಅದು. ಗುರು ಉಪದೇಶ ಅವ್ರ ಗುರು ಅನ್ಲಾಕ್ ಮಾಡಿ ಕೊಟ್ಟಿರ್ತಾರೆ, ಹಾಗಾಗಿ ಇವರು ಅನ್ಲಾಕ್ ಮಾಡಿ ಇವ್ರು ಕೊಡ್ತಾರೆ, ಇವ್ರಿಗೆ ಫಲಿಸ್ತದೆ. ನನಗೂ ಕಿವಿಯಿಂದ ಆ ಕಡೆ ಈ ಕಡೆಯಿಂದ ಕಿವಿ ಕೇಳಿಕೊಂಡು ಕದ್ದು ಕೇಳ್ಕೊಂಡು ಏನು ಜಪ ಮಾಡಿದ್ರು ಇರ್ತಾರೆ, ಈಗೂ ಇರ್ತದೆ. ಎಲ್ಲೋ ಕೇಳಿದ್ದು ಇದೆಲ್ಲ ಕೂಡ ಏನಾಗುತ್ತೆ, ಇದು ಲಾಕ್ ಆಗಿರ್ತವೆ, ಅವಕ್ಕೆ ಫಲ ಕೊಡೋದಿಲ್ಲ. ಅದಕ್ಕೋಸ್ಕರ ಕೆಲವರು ನಾನು ಭಾಳ ಜಪ ಮಾಡಿದ್ದೀನಿ, ಏನು ಫಲ ಕೊಡ್ತಾ ಇಲ್ಲ, ಯಾವ ದೇವರು ಇಲ್ಲ, ಯಾವ ದಿಂಡ್ರು ಇಲ್ಲ ಅನ್ನುವಂಥದ್ದಕ್ಕೆ ಸ್ಥಿತಿಗೆ ಬಂದಿರ್ತಾರೆ. ಕಾರಣ ಏನಂದ್ರೆ ಇದು ಅವ್ರು ಲಾಕ್ ಮಾಡಿರ್ತಾರೆ. ಅನ್ಲಾಕ್ ಮಾಡ್ಕೊಂಡ್ರೆ ಮಾತ್ರ ಅದು ಪ್ರಯೋಜನ ಆಗುತ್ತೆ. ಅನ್ಲಾಕ್ ಮಾಡ್ತಕ್ಕಂಥ ಒಂದು ಬಹಳ ವಿಶೇಷವಾದಂಥ ಒಂದು ಸಿದ್ಧಕುಂಜಿಕಾ ಸ್ತೋತ್ರ. ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನಾನು ಒಂದು ಸಲ ಇದನ್ನು ಓದ್ತೇನೆ, ಸ್ವಲ್ಪ ಓದಿ ಅರ್ಥ ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಶಿವ ಹೇಳ್ತಾ ಇದೆ ಪಾರ್ವತಿಗೆ. ಶಿವೌವಾಚ ಶೃಣುದೇವಿ ಪ್ರವಕ್ಷ್ಯಾಮಿ ಕುಂಜಿಕಾ ಸ್ತೋತ್ರಮುತ್ತಮಂ ಯೇನ ಮಂತ್ರ ಪ್ರಭಾವೇನ ಚಂಡೀ ಜಾಪಶುಭೋ ಭವೇತ್. ಏ ದೇವಿ, ಹೇ ಪಾರ್ವತಿ, ಈ ಕುಂಜಿಕಾ ಸ್ತೋತ್ರ ಯಾರು ಜಪ ಮಾಡ್ತಾರೋ ಇದರ ಪ್ರಭಾವದಿಂದ ಅದು ಶೋಭಾಯಮಾನವಾಗಿ ಫಲ ಕೊಡ್ತದೆ ಅಂತ ಆ ಪರಮೇಶ್ವರನ ಹೇಳ್ತಕ್ಕಂಥದ್ದು. ನ ಕವಚಂ ನಾರ್ಗಳ ಸ್ತೋತ್ರಂ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂಚ ನ ನ್ಯಾಸೋ ನ ಚ ವಾರ್ಚನಂ.
ಈ ಒಂದು ಕವಚನ ಓದಲಿಕ್ಕೆ ಕವಚ, ಕುಂಜಿಕಾ ಸ್ತೋತ್ರ ಓದಲಿಕ್ಕೆ ಕವಚ, ಆರ್ಗಳ ಸ್ತೋತ್ರ, ಕೀಲಕ, ಸೂಕ್ತ, ಧ್ಯಾನ, ನ್ಯಾಸಾದಿಗಳು, ಅಂಗನ್ಯಾಸ, ಕರನ್ಯಾಸ, ಅರ್ಚನ ಇವೆಲ್ಲವೂ ಬೇಕಾಗುತ್ತೆ ಒಂದು ಸಿದ್ಧಿ ಪಡ್ಕೊಳ್ಬೇಕಾದ್ರೆ. ಇವೆಲ್ಲವೂ ಮಾಡಿದರೆ ಮಾತ್ರ ಸಪ್ತಶತಿ ಸಿದ್ಧಿ ಆಗ್ತದೆ. ಆದರೆ ಇವೆಲ್ಲವೂ ಇಲ್ದಂಗೆ ಕೂಡ ಸಿದ್ಧಿ ಆಗ್ತಕ್ಕಂಥ ಒಂದು ಸ್ತೋತ್ರ ಯಾವುದಿದೆ ಅಂದರೆ ಸಿದ್ಧ ಕುಂಜಿಕಾ ಸ್ತೋತ್ರ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಕುಂಜಿಕಾ ಪಾಠ ಮಾತ್ರೇಣ ದುರ್ಗಾ ಪಾಠ ಫಲಂ ಲಭೇತ್. ಈ ಒಂದು ಕುಂಜಿಕಾ ಸ್ತೋತ್ರ ಒಂದು ಓದಿದರೆ ಸಾಕು, ದುರ್ಗಾ ಪಾಠ ಏನಿದೆ, ಸಪ್ತಶತಿ ಏನಿದೆ, ದೇವಿ ಮಹಾತ್ಮೆ ಪೂರ್ತಿ ಓದಿದ ಫಲ ಈ ಒಂದು ಕುಂಜಿಕಾ ಸ್ತೋತ್ರ ಓದುವುದರಿಂದ ಫಲ ಸಿಗ್ತಕ್ಕಂಥದ್ದಿದೆ. ಅತಿಗುಹ್ಯತರಂ ದೇವಿ ದೇವಾನಪಿ ದುರ್ಲಭಂ. ಈ ಒಂದು ಸ್ತೋತ್ರ ಏನಿದೆ ಅತಿ ರಹಸ್ಯವಾಗಿರ್ತಕ್ಕಂಥದ್ದು, ದೇವತೆಗಳಿಗೂ ಅಲಭ್ಯವಾಗಿರ್ತಕ್ಕಂಥದ್ದು, ದುರ್ಲಭವಾಗಿ ಸುಲಭವಾಗಿ ಸಿಗದೇ ಇರತಕ್ಕಂಥದ್ದು ಈ ರಹಸ್ಯವಾಗಿದೆ. ಗೋಪನೀಯಂ, ಹೇ ದೇವಿ ನೀನು ಇದನ್ನು ಕಾಪಾಡು, ಪ್ರಯತ್ನಪೂರ್ವಕವಾಗಿ ಕಾಪಾಡು. ಸ್ವಯೋನರಿವ ಪಾರ್ವತಿ, ಗೌಪ್ಯ ರಹಸ್ಯವನ್ನುಗಳನ್ನ ಹೇಗೆ ಕಾಪಾಡ್ತೀಯೋ ಹಾಗೆ ಇದನ್ನು ಕಾಪಾಡು ಅಂತೇಳಿ ಆ ಜಗನ್ಮಾತೆಗೆ ಶಿವ ಹೇಳ್ತಕ್ಕಂಥವನಾಗಿದ್ದಾನೆ. ಇದು ನಮಗೆ ಸಿಗ್ತಾ ಇದೆ ಅಂದರೆ ಆ ಜಗನ್ಮಾತೆಯ ಕೃಪೆ ಇರೋದ್ರಿಂದ ನಮಗೆ ಈಗ ಇದನ್ನು ಹೇಳುವುದಾಗಲಿ ಮಾಡ್ತೇವೆ ಅಂತ ಅರ್ಥ. ಇಲ್ಲಾಂದರೆ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ, ಅದು ನಮ್ಮ ಕಣ್ಣೆದುರಿಗೆ ಬರಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಭಗವತಿಯ ಜಗನ್ಮಾತೆಯ ಕೃಪೆಯನ್ನು ಪಡೆದಿದ್ದೀರಿ ಅಂತ ಅರ್ಥ. ಇಲ್ಲಿವರೆಗೂ ನೋಡ್ತಾ ಇದ್ದೀರಿ ಅಂದರೆ ನೀವು ಪಡೆದಿದ್ದೀರಿ ಅಂತ ಅರ್ಥ. ಮಾರಣಂ ಮೋಹನಂ ವಶ್ಯಂ ಸ್ತಂಭನೋಚ್ಚಾಟನಾದಿಕಂ ಪಾಠ ಮಾತ್ರೇಣ ಸಂಸಿದ್ಧೇತ್ ಕುಂಜಿಕಾ ಸ್ತೋತ್ರಮುತ್ತಮಂ. ಈ ಒಂದು ಸ್ತೋತ್ರದ ವಿಶೇಷ ಏನಂದರೆ ಈ ಕೆಲವೊಂದು ಕ್ರಮಗಳನ್ನು ಬಳಸಿ ಮಾರಣವನ್ನು ಮಾಡ್ಬೋದು, ಮೋಹನವನ್ನು ಮಾಡ್ಬೋದು, ವಶವನ್ನು ತೆಗೆದುಕೊಳ್ಬೋದು, ಕೆಲವರು ಸ್ತಂಭವನ್ನು ಕೂಡ ಮಾಡ್ಬೋದು. ಆತ ರಹಸ್ಯಗಳು ಕೂಡ ಇದರೊಳಗಿದ್ದಾವೆ. ಈ ಒಂದು ಪಾಠ ಮಾಡೋದ್ರಿಂದ ಇವೆಲ್ಲವೂ ಸಿದ್ಧಿಸ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಬೇರೆ ಕ್ರಮಗಳಿದ್ದಾವೆ. ಆ ಕ್ರಮಗಳಿಂದ ಮಾಡಿದರೆ ಮಾತ್ರ ಅವೆಲ್ಲವೂ ಸಿದ್ಧಿ ಆಗ್ತವೆ. ಅದನ್ನು ಈ ರೀತಿ ಇರ್ತಕ್ಕಂಥದ್ದಿದೆ. ಅಂತಹ ವಿಶೇಷವಾದಂಥ ಒಂದು ಸ್ತೋತ್ರ ಇದು ಅಂತ. ಇದು ಅಥ ಮಂತ್ರ ಹೇಳ್ತಕ್ಕಂಥವ್ರು ಯಾವುದಿದ್ರೆ ಶಿವನೇ ಪಾರ್ವತಿಗೆ ಬೋಧಿಸ್ತಕ್ಕಂಥವನ್ನು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಓಂ ಗ್ಲೌಂ ಹುಂ ಕ್ಲೀಂ ಜೂಂ ಸಹ ಜ್ವಾಲಯ ಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ ಇತಿ ಮಂತ್ರ. ಇದು ಮಂತ್ರ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬೀಜಾಕ್ಷರಗಳಿದೆ. ಬೀಜಾಕ್ಷರಗಳು ಅಂದರೆ ಉಪದೇಶ ತಗೊಂಡೇ ಮಾಡಬೇಕು, ಇಲ್ಲಾಂದರೆ ಮಾಡೋಂಗಿಲ್ಲ. ಆದರೆ ಆ ಪರಮೇಶ್ವರನೇ ಇಲ್ಲಿ ಸ್ತೋತ್ರದ ಮೂಲಕ ಕೊಟ್ಟಿರೋದ್ರಿಂದ ಇದನ್ನು ಎಲ್ಲರೂ ಕೂಡ ಪಠವನ್ನು ಮಾಡ್ಬೋದು, ಧೈರ್ಯವಾಗಿ ಜಪ ಮಾಡ್ಬೋದು, ಯಾವ ದೋಷನೂ ಬರೋದಿಲ್ಲ. ಅಂದರೆ ಶುಚಿಶುಭ್ರತೆ ಭಾಳ ಮುಖ್ಯವಾಗಿರ್ತದೆ. ಹೆಂಗೆ ಬೇಕಾದರೆ ಹಂಗೆ ಮಾಡೋದಿಲ್ಲ. ಕನಿಷ್ಠ ಒಂದು ಶುಚಿಶುಭ್ರತೆಗಳನ್ನ ಪಾಲಿಸಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಈ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳದೆ ಮಾಡಿದರೆ ಅದಕ್ಕೆ ಫಲ ಕಡಿಮೆ ಇರೋದರಿಂದ ಸ್ವಲ್ಪ ಒಂದು ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂಥೇಳಿ ಇದರ ಅರ್ಥವನ್ನು ಒಂದು 5 ನಿಮಿಷ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದೊಂದು ಇದರಲ್ಲಿ ಇರ್ತಕ್ಕಂಥ ರಹಸ್ಯ. ಓಂ ಅಂತಕ್ಕಂಥ ಪ್ರಣವ ಬೀಜ, ಪರಬ್ರಹ್ಮ ಬೀಜ. ಐಂ ಅಂದರೆ ಇದು ಸರಸ್ವತಿ ಬೀಜ, ವಾಗ್ಭವ ಬೀಜ ಅಂತ ಕರೀತಾರೆ. ವಾಗ್ಭವ ಬೀಜ, ಜ್ಞಾನ ಸಂಪತ್ತು ಎಲ್ಲವೂ ಕೂಡ ಇದರಲ್ಲಿರ್ತಕ್ಕಂಥದ್ದು. ಆ ಜಗನ್ಮಾತೆಯ ಸ್ವರೂಪ ಸರಸ್ವತಿ ಸ್ವರೂಪ. ಐಂ ಬೀಜ ಯಾರು ಸ್ತುತಿ ಮಾಡ್ತಾರೋ ಅವ್ರಿಗೆ ಸರ್ವ ಜ್ಞಾನಗಳು ಕೂಡ ಉಂಟಾಗ್ತವೆ. ಹ್ರೀಂ ಅಂದರೆ ಮಾಯಾ ಬೀಜ. ಇದು ಜ್ಞಾನಕ್ಕೆ ಇದು ಕೂಡ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಜ್ಞಾನ ಹೇಗೆ ಕೊಡ್ತಾಯಿದೆ? ಮಾಯೆಯನ್ನು ತೊಲಗಿಸಿ
ಈ ಮಹಾಮಾಯ, ಆ ಜಗನ್ಮಾಯ, ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಹಾಮಾಯ ದುರತ್ಯಯ, ನನ್ನ ಮಾಯನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಆ ಭಗವಂತನ, ಆ ದೇವಿಯ ಮಾಯೆಯನ್ನು ದಾಟಬೇಕಾದ್ರೆ ಹ್ರೀಂಕಾರದ ಶಕ್ತಿ ಬಹಳಷ್ಟು ಇರ್ತದೆ. ಅಂತ ಹ್ರೀಂ ಅಂತ ಮಾಯಾ ಬೀಜವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಹಾಗಿದೆ. ಮತ್ತು ಕ್ಲೀಂ ಅಂದರೆ ಕಾಮರಾಜ ಬೀಜ, ಅಂದರೆ ಸರ್ವ ಕೋರಿಕೆಗಳು, ಸಂಕಲ್ಪಗಳು, ಇಚ್ಛೆಗಳು ಏನಿವೆ ಅವೆಲ್ಲವೂ ಕೂಡ ನೆರವೇರಿಸ್ತಕ್ಕಂಥ ಶಕ್ತಿ ಈ ಒಂದು ಬೀಜದಲ್ಲಿ ಇರ್ತದೆ. ಚಾಮುಂಡಾಯೈ ವಿಚ್ಚೆ, ಚಾಮುಂಡಾಯಿ, ಚಂಡಮುಂಡರನ್ನು ಸಂಹಾರ ಮಾಡಿರ್ತಕ್ಕಂಥವಳು ಚಾಮುಂಡೆ. ಅಂದರೆ ಏನು ಅಂದರೆ ನಾನು, ನನ್ನದು ಅನ್ನುವಂಥ ಒಂದು ದ್ವಂದ್ವಗಳಿಂದ ನಾವು ವಿಮುಕ್ತಿಯನ್ನು ಮಾಡ್ತಕ್ಕಂಥ ಜಗನ್ಮಾತೆ. ಹಾಗಾಗಿ ಇದು ಚಾಮುಂಡಿ ಮಂತ್ರ ಆಗಿರ್ತಕ್ಕಂಥದ್ದು. ಅಂದರೆ ನಂದು ನಾನು ಅನ್ನುವಂಥ ಯಾವಾಗ ಕ್ಲಿಯರ್ ಆಯಿತು ಆವಾಗ ನಿಜವಾದ ಒಂದು ಆತ್ಮಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ, ನಿಜವಾದ ಜ್ಞಾನ ಉಂಟಾಗ್ತದೆ. ಚಾಮುಂಡಾಯಿ ವಿಚ್ಚೆ, ವಿಚ್ಚೆ ಅಂದರೆ ಇದು ನಮಗೆ ಕೊಡ್ತಕ್ಕಂಥದ್ದಾಗಲಿ, ಇವೆಲ್ಲವನ್ನು ಆಗಲಿ ಅಂತ. ಅದನ್ನು ನಾವು ವಿಚ್ಛೆ ಅಂತ ಓದಿದರೆ ತಪ್ಪಾಗ್ತದೆ. ವಿಚ್ಛೆ ಅಂತ ಓದಿದರೆ, ನಾವು ಛೇಗೆ ಒತ್ತು ಕೊಟ್ಟು ಓದಿದರೆ ಏನಾಗುತ್ತೆ, ಬಂದು ನನ್ನ ತಲೆ ತೆಗೆದಾಕು ಅಂತ ಅರ್ಥ ಆಗುತ್ತೆ. ನನ್ನ ತಲೆನ ತುಂಡು ಮಾಡು, ಕತ್ತರಿಸು ಅಥವಾ ಜಜ್ಜು ಅಂತ ಅರ್ಥ ಆಗ್ತದೆ. ಹಾಗಾಗಿ ಈ ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಹೇಳಬೇಕಾಗತ್ತೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ, ಹೀಗಷ್ಟೇ ಹೇಳ್ಬೇಕು ಸಮಾಧಾನವಾಗಿ. ವಿಚ್ಛೆ ಅಂತ ಹೇಳ್ಬಿಟ್ರೆ ನನ್ನ ತಲೆ ಜಜ್ಜು ಅನ್ನಂಗೆ ಆಗುತ್ತೆ. ಹಾಗಾಗಿ ಮಂತ್ರ ಓದಬೇಕಾದ್ರೂ ಕೂಡ ಭಾಳಷ್ಟು ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. ಓಂ ಗ್ಲೌಂ ಅಂತಕ್ಕಂಥದ್ದು ವಾರಾಹಿ ಬೀಜ, ವಾರಾಹ ತತ್ವ, ಪೃಥ್ವಿ ತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಎಲ್ಲವನ್ನು ಕೊಡ್ತಕ್ಕಂಥದ್ದು ಗ್ಲೌಂ, ಗಣಪತಿಗೂ ಸಂಬಂಧಿಸ್ತಕ್ಕಂಥ ಒಂದು ಬೀಜ ಆಗಿರ್ತಕ್ಕಂಥದ್ದು, ಎಲ್ಲ ವಿಘ್ನಗಳನ್ನು ನಾಶ ಮಾಡ್ತಕ್ಕಂಥದ್ದು. ಹುಂ ಅಂದರೆ ವರ್ಮ ಬೀಜ. ಇದು ಶಿವ ಮತ್ತು ಭೈರವರ ಒಂದು ಮಿಲಿತತ್ವದಿಂದ ಉಂಟಾಗಿರ್ತಕ್ಕಂಥ ಒಂದು ಶಕ್ತಿ, ರಕ್ಷಣಾ ಕವಚವಾಗಿ ನಮ್ಮನ್ನು ಕಾಪಾಡ್ತದೆ. ಕ್ಲೀಂ ಅಂದರೆ ಕಾಮರಾಜ ಬೀಜ, ಇದು ಎಲ್ಲ ಕೋರಿಕೆಗಳನ್ನು ತೀರಿಸ್ತಕ್ಕಂಥದ್ದು. ಜೂಮ್ ಸಹ ಅಂದರೆ ಮೃತ್ಯುಂಜಯ ಮಂತ್ರದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಸರ್ವ ಅನಾರೋಗ್ಯಗಳನ್ನು ತೆಗೆದು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಅಮೃತತ್ವವನ್ನು ಕೊಡ್ತಕ್ಕಂಥದ್ದು ಈ ಒಂದು ಮಂತ್ರದ ಅರ್ಥ. ಜ್ವಾಲಯ ಜ್ವಲ ಪ್ರಜ್ವಲ, ಇದು ಜ್ವಾಲಯ ಪ್ರಜ್ವಲ ಅಂದರೆ ಇಲ್ಲಿ ಅಗ್ನಿಗೆ ತತ್ವಕ್ಕೆ ಸಂಬಂಧಿಸ್ತಕ್ಕಂಥದ್ದೇನಿದೆ ಅದು ನಮ್ಮ ಕುಂಡಲಿನಿ ಶಕ್ತಿ. ಜ್ವಲ ಪ್ರಜ್ವಲ ಅಂದರೆ ಅದು ಕುಂಡಲಿನಿ ಇರ್ತಕ್ಕಂಥದ್ದು ಅವೇಕನ ಆಗಲಿಕ್ಕೆ, ಅದು ಏನಂದ್ರೆ ಮೂಲಾಧಾರದಿಂದ ಆ ಕುಂಡಲ ಶಕ್ತಿ ಏನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಈ ಮಂತ್ರಗಳನ್ನು ಇಲ್ಲಿ ಬಳಸ್ತಕ್ಕಂಥ, ಜಾಗೃತಿ ಆಗಲಿ ಅಂತ. ಮತ್ತೇನು ಮಾಡಿದ್ರೆ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ, ಮತ್ತೆ ಚಾಮುಂಡಿ ಮಂತ್ರವನ್ನು ಇಲ್ಲಿ ಬರೆದಿದ್ದಾರೆ. ಜೊತೆಗೆ ನೆಕ್ಸ್ಟ್ ಜ್ವಲ, ಹಮ್ ಅಂತಕ್ಕಂಥದ್ದು. ಏನಂದರೆ ಇದು ಆಕಾಶ ಬೀಜ. ಈ ಆಕಾಶ ಬೀಜ ಪ್ರಾಣಶಕ್ತಿ ಇರ್ತಕ್ಕಂಥದ್ದು. ಪ್ರಾಣಶಕ್ತಿ ಅಂದರೆ ಜ್ಞಾನ, ಆ ಅವೇರ್ನೆಸ್, ಆ ಕಾನ್ಸಿಯಸ್ನೆಸ್ ಇಲ್ಲಿ ಸಿಗ್ತಕ್ಕಂಥ ಹಮ್ ಬೀಜದಿಂದ. ನೆಕ್ಸ್ಟ್ ಸಮ್ ಅಂದರೆ ಸೋಮ ಬೀಜ, ಅಂದರೆ ಚಂದ್ರ ಬೀಜ, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಶಾಂತಿ ಸ್ವರೂಪವನ್ನು ಕೊಡ್ತಕ್ಕಂಥದ್ದು. ಲಂ ಅಂದರೆ ಇದು ಇಂದ್ರ ಬೀಜ, ಇದು ಮೂಲಾಧಾರಕ್ಕೆ ಸಂಬಂಧಿಸ್ತಕ್ಕಂಥದ್ದು, ಪೃಥ್ವಿ ತತ್ವಕ್ಕೆ ಸಂಬಂಧಿಸ್ತಕ್ಕಂಥದ್ದು. ಕ್ಷಮ್ ಅಂತಕ್ಕಂಥದ್ದು ನಿರುತ ಬೀಜ ಅಂತ ಕರೀತಾರೆ. ಇದು ದ್ವಂದ್ವ ಪ್ರಕೃತಿ ಉಳ್ಳಂಥದ್ದು, ಅಂದರೆ ಎರಡು ಥರ ಪ್ರಕೃತಿ ಇರ್ತದೆ. ಮೇಲಕ್ಕೆ ಏರಿಸ್ಬೋದು, ಕೆಳಕ್ಕೆ ಬೀಳಿಸ್ಬೋದು, ಎರಡೂ ಕೆಲಸ ಇದು ಮಾಡ್ತಕ್ಕಂಥದ್ದು. ಹೀಗೆ ಮೇಲಕ್ಕಿದ್ದವ್ರನ್ನ ಕೆಳಗೆ ಬೀಳಿಸ್ತದೆ, ಕೆಳಗಿದ್ದವ್ರನ್ನ ಮೇಲಕ್ಕೆ ಏರಿಸ್ತದೆ. ಇಂತಹ ಶಕ್ತಿ ಇರ್ತಕ್ಕಂಥದ್ದು ಕ್ಷಮ್ ಬೀಜ. ಈ ಮಂತ್ರವನ್ನು ಇಲ್ಲಿ ಕೊಟ್ಟಿದೆ. ಅಂದರೆ ಭಕ್ತರು ಕೆಳಗಿದ್ದರೂ ಕೂಡ ಏರ್ತಕ್ಕಂಥ ಶಕ್ತಿ ಉಂಟಾಗ್ತದೆ ಅಂತ. ಎಂಥ ಕೆಳಗಿದ್ದರೂ ಕೂಡ ಅವ್ರನ್ನ ಎತ್ತುತ್ತೇನೆ ಅಂತ. ಯಾರಾದರೂ ಇದನ್ನು ದುರುಪಯೋಗ ಮಾಡ್ಕೊಂಡ್ರೆ ಅವ್ರನ್ನ ಹಂಗೆ ಕೆಳಗೆ ಬೀಳಿಸ್ತೀನಿ ಅಂತ ಕೂಡ ಆ ಶಕ್ತಿಗೆ ಆ ಮಂತ್ರ ಇಟ್ಟಿದ್ದಾರೆ. ಆ ರೀತಿ ಇದರೊಳಗಿರ್ತಕ್ಕಂಥದ್ದು. ಫಟ್ ಅಂದರೆ ಏನಂದರೆ ಇದು ಅಸ್ತ್ರ ಬೀಜ.
ಒಂದು ಅಸ್ತ್ರ, ಒಂದು ಶಸ್ತ್ರ, ಒಂದು ಅಸ್ತ್ರ. ಶಸ್ತ್ರ ಅಂದರೆ ಬಾಣ, ಅಸ್ತ್ರ ಅಂದರೆ ಆ ವಾಕ್ನಿಂದ ಇರ್ತಕ್ಕಂಥ ಒಂದು ರಕ್ಷಣಾ ಕವಚ ಆಗ್ತಕ್ಕಂಥದ್ದಾಗಿರ್ಬೋದು, ಬಾಣಗಳು ಇದೊಂದು ಶಕ್ತಿ ಇರ್ತಕ್ಕಂಥದ್ದು. ಸ್ವಾಹ ಇದು ಅಗ್ನಿದೇವನಿಗೆ ಕೊಡ್ತಕ್ಕಂಥ ಆಹುತಿ. ಸ್ವಾಹ, ನಮಃ, ಸ್ವಧ ಇವು 3 ಬರ್ತವೆ. ಇವೆಲ್ಲವೂ ಒಂದೇ. ಸ್ವಾಹ ಅನ್ಬೇಕಾದ್ರೆ ಅಗ್ನಿದೇವನಿಗೆ, ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ರೆ ಉಪಯೋಗ ಮಾಡ್ತೀವಿ. ನಮಃ ಅಂದರೆ ನಮಸ್ಕಾರ ಮಾಡುವುದು ಅಂತ. ಸ್ವಧ ಅಂದರೆ ಪಿತೃದೇವಳಕ್ಕೂ. ಇವೆಲ್ಲವೂ ಕೂಡ 3 ಸಮನಾಗಿ, ಈ 3 ಇಲ್ಲದೆ ಯಾವ ಮಂತ್ರಗಳೂ ಇಲ್ಲ. ಸ್ವಾಹ, ಸ್ವಧ, ನಮಃ ಈ 3 ಕೂಡ ಇರ್ತವೆ. ಈ ಮಂತ್ರವನ್ನು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಇದೆ, ಇದನ್ನು ಮುಂದಿಂದ ನಾಳೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಂಥ ಆಗೋಣ. ನಮಸ್ಕಾರ.